ಲೋಕೋಪಯೋಗಿ ಇಲಾಖೆಯಿಂದ ಕೆಜಿಎಫ್ ತಾಲೂಕಿನ ಟಿಗೊಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಸುಮಾರು 7,60,00,000 ರು ವೆಚ್ಚದ ಕಾಮಗಾರಿಗಳಿಗೆ ಇಂದು ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಮಮೂರ್ತಿ, ಜೆಇ ಕೀರ್ತಿ, ಬಿಎಂಸಿ ಕಂಪನಿಯ ವೆಂಕಟರಾಮೇಗೌಡ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಮುಖಂಡರುಗಳು ಹಾಜರಿದ್ದರು. ಟಿಗೊಲಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಈ ಬ್ರಿಡ್ಜ್ ತುಂಬ ಹಾಳಾಗಿದ್ದರಿಂದ, ಮಳೆ ಬಂದು ಹದಗೆಟ್ಟಿದಾಗಿಂದನೂ ತುಂಬ ಇವ್ರ ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂಥ ಮುಖಂಡರು, ರೈತರು, ಕಾಲೇಜು, ಸ್ಕೂಲ್ಗೆ ಹೋಗುವಂಥವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂಥವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗಬೇಕು ಅಂತಂದರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ಸು ತುಂಬ ಹಾಳಾಗಿರಂದರೆ 40-50 ವರ್ಷದ ಹಳೇ ಬ್ರಿಡ್ಜಸ್ ಆಗಿತ್ತು. ಇವು ಯಾವ ಕಾಲದಲ್ಲೂ ಅನುದಾನ ತರೋಕ್ಕಾಗಿರಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದನೂ ಇಲ್ಲಿ ಹೊಸ ಬ್ರಿಡ್ಜ್ನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ. ಸ್ಥಳೀಯವಾಗಿರುವಂಥ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾಯಿದ್ರು ಅಂದರೆ, ಆಲ್ಮೋಸ್ಟ್ 1 ವಾರ 10 ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ, ಕೋಗ್ಲಹಳ್ಳಿ, ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಟ್ಟಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಕುಪ್ಪಗೆ ಹೋದಾಗ ಪದೇ ಆ ಭಾಗದ ಮುಖಂಡರು, ರೈತರು ನನಗೆ ಒತ್ತಾಯ ಮಾಡಿದ್ದು ನಿಜಾನೇ. ಒಂದು 50 ಲಕ್ಷನೋ, 1 ಕೋಟಿನೋ, 2 ಕೋಟಿನೋ ಆದರೆ ಈ ಕೆಲಸ ಅರಿಯುವಂಥದ್ದು ಇರಲಿಲ್ಲ. ಬಡ್ಮಾಕ್ನಹಳ್ಳಿದು ಒಂದು ಬ್ರಿಡ್ಜ್ ಮಾಡಬೇಕಾಗಿತ್ತು. ಬಡ್ಮಾಕ್ನಹಳ್ಳಿ ಹತ್ರ ಅದು 1.5 ಕೋಟಿ, 2 ಕೋಟಿ, 2.5 ಕೋಟಿ, ಎಲ್ಲನೂ 2.5 ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು. ಒಂದು ಬ್ರಿಡ್ಜ್ ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು. ಬನ್ನಿ, ನೀವು ಬನ್ನಿ. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ ಇದು. ಇನ್ನು 1.5 ಕೋಟಿ ಬಡ್ಮಾಕ್ನಹಳ್ಳಿ ಬ್ರಿಡ್ಜ್. ಅದು ನಿಮಗೆ ಗೊತ್ತದೆ, ನಮ್ಮ ವೇದಮಂಗ್ಲ ದಾರಿಯಿಂದ ಉಣ್ಕುಂದ ಅಂದರೆ ಕೋಲಾರ್ಗೆ ಹೋಗೋವಂಥ ದಾರಿಯಲ್ಲಿ ಅದೊಂದು ಬ್ರಿಡ್ಜು. ಅದು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ನ ಮಾಡಿದ್ದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು. ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂತು, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಾಂಟ್ರಾಕ್ಟರ್ಗೆ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗದು ಆಗಿತ್ತು ಅವರ ಪ್ರಯತ್ನದಲ್ಲಿ ಇಲ್ಲೂ ಕೆಲಸ ಶುರು ಮಾಡಿ 20 ದಿನ ಇದೆ. ಇನ್ನೂ ಒಂದು ಕಡೆನೂ ಕೂಡ ಶುರು ಮಾಡಿದೆ. ಭಾಳ ವರ್ಷಗಳ ಇದ್ದಿದ್ದ ಸಮಸ್ಯೆನ ಬಗೆಹರಿಸುವಂಥದ್ರಲ್ಲಿ ನಾವಿವತ್ತು ಯಶಸ್ವಿ ಆಗಿದ್ದೀವಿ. ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳಬೇಕು. ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಇವತ್ತು ಪೂಜೆ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ. 6 ತಿಂಗಳು ಹಿಂದೆ ಡಿಸೆಂಬರ್ ಸೆಷನ್ ಟೈಮಲ್ಲಿ ನಾವು PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ಭೇಟಿಯಾದ್ವಿ. ಅಣ್ಣ ಅಂತಲೇ ಕರಿತೀನಿ ನಾನು, ಸತೀಶ್ ಅಣ್ಣ ಅಂತ. ಹೇಳಿದೆ 50 ವರ್ಷಗಳ ಹಿಂದೆ ಒಂದು ಪ್ರಸ್ತಾವನೆ ಇದ್ದಿದ್ದು, ಇವತ್ತುವರೆಗೂ ನಾವು ಅದಕ್ಕೆ ಅನುದಾನ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಮಳೆ ಏನೋ ಚೆನ್ನಾಗಾಗುತ್ತೆ, ಮಳೆ ಚೆನ್ನಾಗಾದಾಗ ರೈತರಿಗೆ, ಓದೋ ಅಂಥ ಸ್ಕೂಲು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಏನಾದರೂ ಸಂದರ್ಭ ಬಂದು ಅಪಾಯ ಆದರೆ ಆ್ಯಂಬುಲೆನ್ಸ್ ಕೂಡ ಓಡಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ. ಸುಮಾರು ಒಂದು 10-12 ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ. ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾಯಿದೆ ಆ ಹಳ್ಳಿಗಳಲ್ಲಿ ಮುಖ ತೋರಿಸ್ಲಿಕ್ಕೆ ಅಂತಂದಾಗ, ನನಗೆ ಕಾಲಾವಕಾಶ ಕೊಡಬೇಕು. ನೀನು ಬರೀ 50 ಲಕ್ಷ, 1 ಕೋಟಿ, 2 ಕೋಟಿಯಲ್ಲಾಗಿದ್ದರೆ ಇವತ್ತೇ ಮಾಡ್ತಾ ಇದ್ದೆ. ನೀವು ಇಷ್ಟು ದೊಡ್ಡ ಮೊತ್ತದ್ದು ಇದನ್ನು ತಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು. ಅದಾದಮೇಲೆ ಏನು ಅನ್ನಿಸ್ತೋ ಏನೋ, ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ಲೆಟ್ರ್ ಕೊಟ್ಟು ಬಂದಾದಮೇಲೆ 6 ತಿಂಗಳಾದರೂ ಟೈಮ್ ಕೇಳಿದವ್ರು 6 ದಿನದಲ್ಲಿ ಮನಸ್ಸನ್ನ ಕರಗಿಸ್ಕೊಂಡು, ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಯಾವ ಜಿಲ್ಲೆಯಲ್ಲೂ
ರೂಪಾಯಿ ಕೊಡಲಿಲ್ಲ PWDಗೆ. ನನ್ನ ಒಂದು ಕ್ಷೇತ್ರಕ್ಕೆ 7.5 ಕೋಟಿ ಅನುದಾನ ಕೊಟ್ಟರು. ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನು ಅವ್ರ ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ. ಅವತ್ತು ನಮಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರಲಿಲ್ಲ. ಅವರೊಬ್ಬರಿಗೆ ಯಾವ ರೀತಿಯ ಗ್ರ್ಯಾಂಟ್ನ ಕೊಡ್ತೀನಿ ಅಂತ ಅವ್ರಿಗೆ ಅನಿಸ್ತೋ ಗೊತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಅನುದಾನ ಕೊಟ್ಟಿದ್ದಾರೆ ನನಗೆ. ಯಾಕಂದರೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಬೇಡಿಕೆ ಇತ್ತು, ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ. 20 ವರ್ಷದಲ್ಲಿ ನಾನು ಇರಲಿಲ್ಲ, ಅಧಿಕಾರದಲ್ಲಿ ನಾನು ಇರಲಿಲ್ಲ, ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ. ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಇವತ್ತು ಕೆಲಸನೂ ಅಧಿಕೃತವಾಗಿ ಚಾಲನೆ ಮಾಡಿದ್ದೀವಿ. ಅದಕ್ಕೆ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮಳೆ ಬಂದರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಅನ್ಬಿಟ್ಟಿದ್ದು. ಒಂದೇ ಅಲ್ಲ, ನಾನು ಇಡೀ ಕ್ಷೇತ್ರಕ್ಕೆ 13 ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ. ಮಲ್ಲಳ್ಳಿದು ಕೂಡ 3 ರಿಂದ 4 ಕೋಟಿ ಬ್ರಿಡ್ಜ್ ಮಾಡಲಿಕ್ಕೆ ಮಲ್ಲಳ್ಳಿ ಹತ್ರ. ಅದಾದಮೇಲೆ ರಾಯಸಂದ್ರ ಮಾರ್ಗವಾಗಿ ತಾತೇನಹಳ್ಳಿ ನಿಮ್ಮದು ವೆಂಕಸಂದ್ರ ಪಂಚಾಯಿತಿ ಅಲ್ಲೂ ಕೂಡ ಒಂದು ಬ್ರಿಡ್ಜ್ದು ಪ್ರಸ್ತಾವನೆ ಇಟ್ಟಿತ್ತು. ಟೋಟಲ್ 15 ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ ನನ್ನ ಇಡೀ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ಓಡಿ ಹೋಗುವಂಥ ಪರಿಸ್ಥಿತಿ ಬಂದರೆ ಯಾವ್ಯಾವ ಬ್ರಿಡ್ಜ್ಗೆ ತೊಂದರೆ ಆಗಿದೆ, ವ್ಯವಸ್ಥೆ ಇಲ್ಲ, ದುರಸ್ತಿ ಮಾಡೋದಂದರೆ ರಿಪೇರ್ಸ್ ಮಾಡೋದ್ರದ್ದು ನನಗೆ ಕನ್ಸನ್ನಿರಲಿಲ್ಲ. ಹೊಸ ಬ್ರಿಡ್ಜೇ ಮಾಡಬೇಕನ್ನೋವಂಥದ್ದು. ಯಾವುದು ಹಂಗೆ ರಿಪೇರಿ ಮಾಡಿ ಹಾಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೆಲ್ಲ ಹೊಸದಕ್ಕೇ ಪೂಜೆ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕು, ಅನುದಾನ ತರಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿ ಆಗಿದ್ದೀನಿ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ PWD ಲೋಕೋಪಯೋಗಿ ಇಲಾಖೆಯಲ್ಲಿ ನಮಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ 12 crores 12 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಇದು ಒಂದೇ ಪಂಚಾಯಿತಿಗೆ 7 ಕೋಟಿ 60 ಲಕ್ಷ. ಯಾಕಂದರೆ ಇನ್ನು 2 ಪಂಚಾಯಿತಿಗಳದ್ದು ಅಲ್ಲಿ ಪೂಜೆ ಮಾಡುವಾಗ ತಿಳಿಸ್ತೀವಿ. ಇದು ಒಂದು ಪಂಚಾಯಿತಿಗೆ 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಇದಾಗ್ತಾ ಇದೆ. ಮತ್ತೆ ಬರುವಂಥ ದಿನಗಳಲ್ಲಿ ಒಂದು 20 ರಿಂದ 25 ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ. ಇದು ಒಂದು ಮೊದಲಿನೂ ಕೂಡ ಹೇಳ್ತಾ ಇದ್ರು ಆಮು ಅಣ್ಣವರು, ನನಗೂ ಕೂಡ ನಮ್ಮ KGF ಕ್ಷೇತ್ರದಿಂದ ಮುಳುಬಾಗಿಲಿಗೆ ಗ್ರಾಮೀಣ ಭಾಗದವ್ರು ಹೋಗಬೇಕು ಅಂತಂದರೆ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತಂದ್ಬಿಟ್ಟು ರಸ್ತೆ ನಾವು ಎಷ್ಟೇ ಸತಿ ಹಾಕಿದ್ರು ಕೂಡ ಉಳ್ಕೊಳ್ಳಿಲ್ಲ. ಕಳೆದ 2 ವರ್ಷಗಳಿಂದ ತುಂಬ ಸತಿ ಮಳೆ ಆಗ್ತಾ ಆಗಿರಲಿಲ್ಲ. ಸೊ ಇದೊಂದು ಒಳ್ಳೆಯ ಎಲ್ಲರ ಪ್ರಯತ್ನದಲ್ಲಿ, ಎಲ್ಲರ ಆಶೀರ್ವಾದದಲ್ಲಿ ಮತ್ತು ಅವ್ರ ಸಂಕಲ್ಪ ಕೂಡ ಆಗಿತ್ತು. ಈ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ ಅನ್ನೋಂಥ ನಂಬಿಕೆ, ವಿಶ್ವಾಸ ನನ್ನ ಮುಖಂಡರು, ಈ ಭಾಗದ ರೈತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು. ಅವರ ಋಣ ತೀರಿಸುವಂಥ ಕೆಲಸ ಮಾಡಿದ್ದೀನಿ. ನನಗೆ ಸರ್ಕಾರದ ಬಗ್ಗೆ ಹೆಮ್ಮೆ ಇದೆ. ಇಂಥ ಕಷ್ಟದ ದಿನಗಳಲ್ಲೂ ನನಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಒಂದು ಜಿಲ್ಲೆಗೆ ಅನುದಾನ ಕೊಡೋಕ್ಕಾಗದೇ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು 6 ತಿಂಗಳ ಹಿಂದೆನೇ ಬಿಡುಗಡೆ ಮಾಡಿದರು. ಅದರಿಂದ ಖುಷಿ ಇದೆ. ಮಳೆ ಬರೋ ಮುಂಚೆ ಅದನ್ನು ಕೆಲಸ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ವೆಂಕಟರಾಮ ರೆಡ್ಡಿ ಅಣ್ಣವರು ಇದೇ ಭಾಗದಲ್ಲಿ, ಮುಳಬಾಗ್ಲವರು ಇದೇ ಭಾಗದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ. ದೊಡ್ಡ ಕಾಂಟ್ರಾಕ್ಟ್ರು, 20 ವರ್ಷದಿಂದನೂ ಇದೇ ಪ್ರೊಫೆಷನಲ್ಲಿದ್ದಾರೆ. ಮಳೆ ಬರೋಕ್ಕೆ ಮುಂಚೆ ನೀವು ಈ ಭಾಗದಲ್ಲಿ ರೈತರಿಗಿರ್ಬೋದು, ಸ್ಥಳೀಯರಿಗಿರ್ಬೋದು, ಈ ಭಾಗದಲ್ಲಿ ಓದ್ಕೊಳ್ಳೋವಂಥವ್ರಿಗಿರ್ಬೋದು, ಏನೂ ತೊಂದರೆ ಆಗದೆ ಇರೋಂಗೆ, ನೀವು ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದೆ ಇರೋಂಗೆ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು. ಎಷ್ಟು ಬೇಗ ಮುಗಿಸ್ತೀರಾ ಅಂದರೆ ಅಷ್ಟು ಬೇಗ ನಮಗೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಬರುತ್ತೆ. ನಾವು ಯೂಶಲಿ ಯಾರನ್ನೂ ಉಗಳಲ್ಲ, ಆದರೂ ನಾನು ನಿಮ್ಮನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಕೆಲಸನ ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ದಿನಗಳಲ್ಲಿ ಬೇಗ ಕಾಲಾವಕಾಶ ಕಡಿಮೆ ತೊಗೊಂಡು ಮಾಡಿಕೊಟ್ಟಿದ್ದೀರ ಅಂದರೆ ನನಗೆ ನಿಮ್ಮ ಬಗ್ಗೆ ಇನ್ನೂ ಗೌರವ ಬರುತ್ತೆ ಅಂತ ಹೇಳ್ತಾ 1.5 ತಿಂಗಳಲ್ಲಿ ಈ ಬ್ರಿಡ್ಜ್ನ ಮುಗಿಸ್ತೀವಿ ಅಂದಿದ್ದಾರೆ. ಇನ್ನು 1.5 ತಿಂಗಳಲ್ಲಿ ಅದನ್ನು ಕೆಲಸ ಶುರು ಮಾಡಿದಾರಲ್ಲ, ಅಲ್ಲೂ ಮುಗಿಸ್ತೀವಿ ಅಂದಿದ್ದಾರೆ. ಈ ಭಾಗದಲ್ಲಿ ಸ್ಥಳೀಯವಾಗಿರುವಂಥ ಎಲ್ಲ ಮುಖಂಡರ ಕೂಡ ಸಹಕಾರವನ್ನು ಕೇಳ್ತಾ ಇದ್ದೀನಿ ನಾನು. ಇದು ರೈತರಿಗೋಸ್ಕರ ವಿಶೇಷವಾಗಿ ಈ ಭಾಗದಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಮಾಡಿರುವಂಥ ಶ್ರದ್ಧೆಯಿಂದ ಸರ್ಕಾರದ ಗಮನವನ್ನು ಸೆಳೆದು ಅವ್ರ ಮನಸ್ಸನ್ನ ಗೆದ್ದು ನಾವು ತಂದಿರುವಂಥ ಅನುದಾನ ಇದು. ಭವಿಷ್ಯದಲ್ಲಿ ಈ ಭಾಗದಲ್ಲಿ ಇನ್ನೂ ಒಳ್ಳೆಯ ರೀತಿಯ ರೋಡ್ ಕನೆಕ್ಟಿವಿಟಿ ಅಂದರೆ ರಸ್ತೆಯ ಮಾರ್ಗವನ್ನು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇದು ಬ್ರಿಡ್ಜಸ್ಗೆ ಮಾತ್ರ ತಂದಿರೋ ಅನುದಾನ. ಬರುವಂಥ ದಿನದಲ್ಲಿ ಇದನ್ನು ನಮ್ಮ ಗ್ರಾಮೀಣ ಭಾಗದಿಂದ ಮುಳುಬಾಗಿಲು ತಾಲೂಕಿಗೆ ಹೋಗುವಂಥ ರಸ್ತೆ ಕೂಡ ಮುಂದೆ ಅಗಲೀಕರಣ ಮಾಡುವಂಥ ಒಂದು ದೂರದೃಷ್ಟಿ ನನಗಿರೋದ್ರಿಂದ ಇವತ್ತು ಭೂಮಿ ಪೂಜೆಗೆ ನೀವೆಲ್ಲರೂ ಭಾಗಿಯಾಗಿದ್ದಾರೆ. ನಿಮ್ಮೆಲ್ಲರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ರಸ್ತೆ ಕೂಡ ಅಗಲೀಕರಣ ಮಾಡುವಂಥ ಒಂದು ಉದ್ದೇಶ ಕೂಡ ನನಗಿದೆ. ಒಳ್ಳೆ ಕನೆಕ್ಟಿವಿಟಿ ಮಾಡ್ತೀನಿ. ನಮ್ಮ ತಾಲೂಕಿಂದ ಮುಳುಬಾಗಿಲು ಆವಣಿಗೆ ಹೋಗೋದಕ್ಕಿದೆ ದಾರಿ. ಅದೊಂದು ದೇವರ ಪವಿತ್ರವಾಗಿರುವಂಥ ಅಂದರೆ ಈ ಭಾಗದಲ್ಲಿ ಎಲ್ಲರೂ ಕೂಡ ರೂಢಿ ಇಟ್ಕೊಂಡಿದ್ದೀವಿ ಆವಣಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅದಕ್ಕೋಸ್ಕರ ಈ ರಸ್ತೆ ಮಾರ್ಗನ ಅವರ ದೂರದೃಷ್ಟಿ ಏನಿದೆ, ಅವ್ರಿಗೆ ಅನುಕೂಲ ಯಾವ ರೀತಿ ಇರುತ್ತೆ, ಅವರ ಆಸೆ ಏನಿದೆ, ಅದರ ಪ್ರಕಾರ ಮುಂದೆ ಮಾಡುವಂಥ ಉದ್ದೇಶ ನನಗಿದೆ.
ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಮಾತು ಉಳಿಸ್ಕೊಂಡಿದ್ದೀನಿ ಈ ಭಾಗದಲ್ಲಿ. ಅನ್ನಿಸ್ತಾ ಇತ್ತು ನಾನು ಇವ್ರ ಮಾತು ಉಳಿಸ್ಕೊಳ್ದೆ ಹೇಗಪ್ಪ ಮತ್ತೆ ನಾನು ಒಂದು ಊರಲ್ಲಿ ಕಾಲಿಡಬೇಕಂದ್ರೆ ಆ ಮಾತು ಉಳಿಸ್ಕೊಂಡಿದ್ದೀನ, ಅವ್ರು ಹೇಳಿದ ಕೆಲಸ ಮಾಡಿದ್ದೀನ. ಕೆಲವೊಂದು ಜಾಗದಲ್ಲೆಲ್ಲ ರಸ್ತೆ ಕೆಲಸ ಮಾಡಿರ್ತೀವಿ, ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ಲೋ ಒಂದು ಹತ್ರ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿರ್ತೀನಿ, ಲೈಟ್ ಮಾಡಿರ್ತೀನಿ, ಮರ್ತೋಗ್ತಾರೆ. ಬಟ್ ಈ ಕೆಲಸ ಶಾಶ್ವತವಾಗಿ ಚರಿತ್ರೆಯಲ್ಲಿ ಉಳಿದೋಗುತ್ತೆ ಅಂತ ಹೇಳ್ತಾ ಇದ್ರು. ಅವರೆಲ್ಲ ಮಾರ್ಗದರ್ಶನ ತೊಗೊಂಡು ಮಾಡಿದ್ದೀನಿ ಅಂತ ಹೇಳ್ತೀನಿ. ಇವರೆಲ್ಲ ಕಾರಣೀಭೂತರು. ನಾನು ಈ ಕೆಲಸ ಮಾಡಬೇಕಂದ್ರೆ ನನ್ನ ಹತ್ರ ಈ ಕೆಲಸ ತಗೊಳ್ಳೋದಕ್ಕೆ ಅವರಲ್ಲಿ ಏನು ಪ್ರಯತ್ನ ಮಾಡಿರ್ತಾರೆ, ಏನು ನನ್ನ ಹಿಂದೆ ಬಿದ್ದು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನನ್ನ ಮೇಲೆ ಗಲಾಟೆ ಮಾಡಿ ಎಲ್ಲ ಪ್ರಯತ್ನನೂ ಮಾಡಿದ್ದಾರೆ. ಒಂದೇ ಪ್ರಯತ್ನದಲ್ಲಿ ಈ ಕೆಲಸ ಆಗಿಲ್ಲ, ಎಲ್ಲ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ. ಇವತ್ತು ನಮ್ಮ ರೈತರಿಗೆ ನಾನು ಖುಷಿಯಾಗಿದ್ದು ಒಂದು ಕೊಡುಗೆಯನ್ನು ಕೊಡ್ತಿದ್ದೀನಿ. ಈ ಭಾಗದಲ್ಲಿರುವಂಥ ರೈತರಿಗೆ, ಸ್ಥಳೀಯವಾಗಿರುವಂಥ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಕಾಲೇಜ್ಗೆ ಹೋಗೋರಿಗೆ, ಕುಂದುಕೊರತೆಗಳಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಒಳ್ಳೆ ಕೆಲಸ ಮಾಡಿದ್ವಿ. ಅಧಿಕಾರಿಗಳು ಕೂಡ ಇದನ್ನು ಜವಾಬ್ದಾರಿ ತಗೊಂಡು ಆಗಿಂದಾಗ ಇವತ್ತಿದೆ 8 ಗಂಟೆವರೆಗೂ ಕೆಲಸ ನಡೆಯುತ್ತೆ. ಸಂಜೆ 8 ಗಂಟೆ ಕೂಡ ಆಗ್ಬೋದು ಈ ಕೆಲಸ ಕಂಪ್ಲೀಟ್ ಆಗೋದಕ್ಕೆ. ಈ ಬೆಡ್ ಏನಿದೆ ಇದನ್ನು ಹಾಕಿದ್ರೆ ನಾಳೆ ನಾಡಿದ್ದು ಯಾವತ್ತಾದರೂ ಮಳೆ ಬಂದರು ಕಂಟಿನ್ಯೂಸ್ ಆಗಿ ಬಂದರು ಇವ್ರ ಕೆಲಸ ಏನೋ ಅಡೆತಡೆ ಆಗಿ ನಿಲ್ಲಲ್ಲ. ಸೊ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ನಕ್ಷೆ ಯಾವ ರೀತಿ ಇರುತ್ತೆ? ಬೆಡ್ ಈ ಭೂಮಿಯಿಂದ ಎಷ್ಟು ಎತ್ತರ ಇರುತ್ತೆ ಮತ್ತು ವಾಹನಗಳು ಬರಬೇಕಾದ್ರೆ ಸಿಂಗಲ್ ಬ್ರಿಡ್ಜ್ ಇರುತ್ತೆ, ಡಬಲ್ ಬ್ರಿಡ್ಜ್ ಇರುತ್ತೆ, ಹೇಗಿರುತ್ತೆ? ಬ್ರಿಡ್ಜ್ ಯಾವಾಗಲೂ ಡಬಲ್ ಬ್ರಿಡ್ಜ್ ಎಲ್ಲೂ ಮಾಡಲ್ಲ. ಡಬಲ್ ಭೂಮಿಯಿಂದ ಎಷ್ಟು ಹೈಟ್ ಇರುತ್ತೆ, ಹೈಟ್ ಎಷ್ಟಿರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ಭೂಮಿಯಿಂದ ಬಹಳ ಹೈಟ್ ಇರುತ್ತೆ. ನಿಮ್ಗೆ ಇದನ್ನ ನೋಡಿದಾಗೆ ಗೊತ್ತಾಗ್ತಾ ಇದೆ. ಹೈಟಲ್ಲಿ ಬ್ರಿಡ್ಜ್ ಮಾಡಿದ್ದೀನಿ, ಹೈಟಲ್ಲಿ. ಮತ್ತೆ ಆ ಬ್ರಿಡ್ಜ್ ಕೆಳಗಡೆ ನೀರು ಹೋಗೋದಕ್ಕೆ ಏನೇನು ದಾರಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬೇರೆ ಕಡೆ 5 ಗೇಟ್ ಯಾವ ತರ ಇರುತ್ತೆ ನೀರು ಹೋಗ್ಲಿಕ್ಕೆ, ಅದೇ ರೀತಿನೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. 5 ಬಾಕ್ಸ್ ಆಕ್ಚುಲಿ ನಾವು ಅಲ್ಲಿ ಬೇಕಮೂಲ ಕೆರೆ ಕೊಡಿ ಹೋಗುತ್ತಲ್ಲ, ಅಲ್ಲಿಂದ 2 ಮೀಟರ್ ಮೇಲೆ ಇಟ್ಟಿದ್ದೀವಿ. ಅಂದ್ರೆ 1 ಮೀಟರ್ ನೀರು ಹೋದ್ರು 1 ಮೀಟರ್ ಕ್ವಶನ್ ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಯಾವತ್ತೂ ಫ್ಲಡ್ ನಮ್ಮ ಬ್ರಿಡ್ಜ್ ಮೇಲೆ ನೀರು ಹೋಗುತ್ತೆ. ಬ್ರಿಡ್ಜ್ ಅಷ್ಟೇ ಎತ್ತರಕ್ಕೆ ಬ್ರಿಡ್ಜಸ್ ನ ತಗೊಂಡಿದ್ದೀವಿ. ಆಗಲ 30 ಮೀಟರ್ ಒಂದು ಬಾಕ್ಸ್ ಬಂದು 5/6 ಮೀಟರ್ಸ್. ಈಗ ಏನು ನೀರು ಹೋಗ್ತಾ ಇದೆ ಒಂದೇ ಒಂದು ಬಾಕ್ಸ್ ಅಲ್ಲಿ ಅಷ್ಟು ಹೋಗುತ್ತೆ. ಒಂದು ಬ್ರಿಡ್ಜ್ ಮಾಡೋವಾಗ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಮಾಡಿ. ಎರಡು ವೆಹಿಕಲ್ಸ್ ಪಾಸ್ ಆಗೋ ರೀತಿನೇ ಅದನ್ನ ಮಾಡ್ಕೊಂಡಿರುವಂಥದ್ದು. ದೊಡ್ಡ ವೆಹಿಕಲ್ಸ್ ಪಾಸ್ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಇದನ್ನ ಗ್ರಾಮೀಣ ಭಾಗದಲ್ಲಿದೆ ಅಂತ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಎಲ್ಲ ನೀವು ಸ್ಟ್ಯಾಟಿಸ್ಟಿಕ್ಸು ಇವ್ರ ಹತ್ರ ತಗೊಳ್ಳಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ, ಅವರು ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ.